ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಈಗಂತೂ ಮಳೆಗಾಲ ಶುರುವಾಗಿದೆ. ಒಂದಲ್ಲ ಒಂದಿನ ಮಳೆ ಬರ್ತಾನೇ ಇದೆ. ಇಂಥ ಟೈಮ್ನಲ್ಲಿ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ವಡೆ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸುತ್ತಲ್ವ. ಬನ್ನಿ ಹಾಗಿದ್ರೆ ತಡ ಯಾಕೆ, ಬಿಸಿ ಬಿಸಿಯಾದಂಥ ಮಸಾಲೆ ವಡೆ ಮಾಡ್ಕೊಳ್ಳೋಣ. ಹಾಗೆ ವಡೆ ಬಜ್ಜಿ ಬೋಂಡ ತಿಂದಾಗ ಕಾಫಿ ಕುಡಿಯೋದಂತೂ ಸಾಮಾನ್ಯ. ಕಾಫಿ ಬದಲಾಗಿ ಬಿಸಿ ಬಿಸಿಯಾಗಿ ಒಂದು ರುಚಿಯಾದ ಪಾಯಸ ಮಾಡಿಕೊಂಡ್ರೆ ವಡೆ ಜೊತೆಗೆ ಪಾಯಸದ ಕಾಂಬಿನೇಷನ್ನು ಆಹಾ ಅದ್ಭುತವಾಗಿರುತ್ತೆ. ನಾನಿವತ್ತು ರವೆ ಪಾಯಸನ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಈಗಾಗಲೇ ವಿಡಿಯೋ ಹಾಕಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ವಡೆ ಜೊತೆಗೆ ಸೂಪರಾಗಿರುತ್ತೆ. ಕಡಲೆಬೇಳೆನ ನಾನಿಲ್ಲಿ ಸುಮಾರು 4ರಿಂದ 5 ಗಂಟೆ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಸುಮಾರು 200 ಗ್ರಾಮ್ನಷ್ಟು ಕಡಲೆಬೇಳೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ನೆನೆಸ್ಕೊಂಡ್ಮೇಲೆ ಅದರಲ್ಲಿರೋವಂಥ ನೀರನ್ನೆಲ್ಲ ಸಂಪೂರ್ಣವಾಗಿ ಬಸ್ತು ತೊಗೋಬೇಕಾಗತ್ತೆ. ಹಾಗೆ ಮಸಾಲೆ ವಡೆ ಮೇಲೆ ಒಂದು ಮಸಾಲೆ ರುಬ್ಕೋಬೇಕಲ್ಲ, ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿನ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ರುಬ್ಬೋದು ಇಷ್ಟ ಇಲ್ಲ ಅನ್ನೋರು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕೂಡ ಹೆಚ್ಚಿಬಿಟ್ಟು ಹಾಕ್ಕೋಬೋದು. ರುಬ್ಬಿದಾಗ ಏನಂದರೆ ನಿಮಗೆ ವಡೆನಲ್ಲಿ ಖಾರ ಚೆನ್ನಾಗಿ ಸ್ಪ್ರೆಡ್ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ. ಈಗ ನೆನೆಸಿದ್ದಂಥ ಕಡಲೆಬೇಳೆನ ಈ ಹಸಿಮೆಣಸಿನ್ಕಾಯಿ ಮಸಾಲೆ ಜೊತೆಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ಅಂದರೆ ಇದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ, ಈಗ ಬನ್ಸಿ ರವೆ ಇರುತ್ತೆ ನೋಡಿ, ಆ ರೀತಿ ಇದನ್ನು ನಾವು ರುಬ್ಕೋಬೇಕಾಗತ್ತೆ ತರ್ತರಿಯಾಗಿ. ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಕೋಬೇಡಿ. ನುಣ್ಣಗೆ ರುಬ್ಕೊಂಡ್ರೆ ನಿಮಗೆ ವಡೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ತರ್ತರಿಯಾಗಿ ಇದನ್ನು ಪಲ್ಸ್ ಮೋಡಲ್ಲಿ ನೀವು ರುಬ್ಕೋಬೇಕು. ಹಾಗೆ ಮತ್ತೊಂದು, ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೋಬೇಡಿ. ಇದೆಲ್ಲ ರುಬ್ಬಿದಾದ್ಮೇಲೆ ಲಾಸ್ಟಲ್ಲಿ 1 ಹಿಡಿಯಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಗೆ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮಸಾಲೆ ವಡೆ ಅಂದಮೇಲೆ ಒಂದು ಸ್ವಲ್ಪ ಚಕ್ಕೆ ಲವಂಗನ ಕುಟ್ಬಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಂತ ತುಂಬ ಬೇಡ, ಒಂದು 2 ಲವಂಗ ಹಾಗೆ ಒಂದು ಸಣ್ಣ ಪೀಸಷ್ಟು ಚಕ್ಕೆನ ಪೌಡ್ರ್ ಮಾಡಿಬಿಟ್ಟು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ. ನೀವು ಈ ರೀತಿ ಚಕ್ಕೆ ಲವಂಗ ಹಾಕಿ ನೋಡಿ, ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ವಡೆನಲ್ಲಿ. ಈಗ ಇದನ್ನು ಕೂಡ ಸೇರಿಸಿದ್ದಾಯಿತು. ಈಗ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೋಬೇಕಲ್ಲ. ನಾನಿಲ್ಲಿ ಸುಮಾರು 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಹಾಗೆ ಜಜ್ಜಿಬಿಟ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದವರು ಬೆಳ್ಳುಳ್ಳಿನ ಹಾಕದೇ ಇದ್ದರೂ ಕೂಡ ನಡೆಯುತ್ತೆ. ಆದರೆ ತಿನ್ನೋರು ಖಂಡಿತ ಬೆಳ್ಳುಳ್ಳಿ ಹಾಕಿ, ತುಂಬ ಟೇಸ್ಟಾಗಿರುತ್ತೆ. ನಾನಿಲ್ಲಿ ನೋಡಿ ಅರ್ಧ ಪ್ರಮಾಣದಷ್ಟು ಮಾತ್ರ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಜಾಸ್ತಿ ಆದರೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ನಾವು ವಡೆ ಮಾಡಿದಾಗ ಅದು ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲು ಸ್ವಲ್ಪ ಹಾಕ್ಕೊಂಡು ಕಲಸಿ ನೋಡಿ. ನಿಮಗೆ ಇನ್ನೂ ಬೇಕು ಅಂತ ಅವಶ್ಯಕತೆ ಇದ್ದರೆ ನಂತರ ನಾವು ಈರುಳ್ಳಿನ ಸೇರಿಸ್ಕೋಬೋದು. ಹಾಗಾಗಿನೇ ನಾನು ಕಲಿಸ್ಬಿಟ್ಟು ನೋಡೋಣ ಅಂತ ಈರುಳ್ಳಿನ ಒಂದು ಸ್ವಲ್ಪ ಪ್ರಮಾಣದಷ್ಟು ಎತ್ತಿಟ್ಕೋತಾ ಇದ್ದೀನಿ. ಕಲಸಿ ನೋಡಿ ನಂತರ ಹಾಕ್ಕೋಬೋದು. ಈಗ ಇದ್ರ ಜೊತೆಗೆ ಬೇಕಿದ್ದರೆ ಕೆಲವರು ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೋತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಇದರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮರಿದೇ ಮಸಾಲೆ ವಡೆಗೆ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ಳಿ. ಈಗ ಈ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ, ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ. ನೀವು ಅನ್ಕೋಬೋದು ಎಲ್ಲ ಹಾಕಿದಳೆ ಇನ್ನೂ ಉಪ್ಪು ಹಾಕಿಲ್ವಲ್ಲ ಅಂತ. ಹೌದು, ಏನಂದರೆ ವಡೆ ಮಾಡಿದಾಗ ಒಂದೇ ಸರಿ ಅಷ್ಟಕ್ಕೂ ಉಪ್ಪು ಹಾಕಿಟ್ಬಿಟ್ರೆ ಈರುಳ್ಳಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ನೀರು ಬಿಟ್ಟಂಗಾಗುತ್ತೆ. ಮತ್ತು ಈ ಕನ್ಸಿಸ್ಟೆನ್ಸಿ ನಾವೇನು ಕಲಸಿದ್ದೀವಿ ಅದು ತೆಳ್ಳಗಾಗ್ಬಿಡುತ್ತೆ. ವಡೆ ತಟ್ಟಿ ಹಾಕೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಈಗ ಸ್ವಲ್ಪ ಪ್ರಮಾಣದಲ್ಲಿ ವಡೆ ಮಾಡ್ಕೋತಾ ಇದ್ದೀನಿ ಮತ್ತು ಸಂಜೆ ಮಾಡ್ಕೋತೀನಿ ಅಂತ ಅನ್ನೋದಿದ್ದರೆ, ನೀವು ಈಗ ಈ ಟೈಮ್ಗೆ ಎಷ್ಟು ಉಪಯೋಗಿಸ್ಕೋತಿರೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನು ಹಾಕಿ ಕಲಿಸ್ಕೊಳ್ಳಿ. ಮಿಕ್ಕಿದ್ದನ್ನು ಹಾಗೆ ಎತ್ತಿಟ್ಕೊಂಡು ನೀವು ಇದನ್ನು ನೆಕ್ಸ್ಟ್ ಡೇ ಕೂಡ ಮಾಡ್ಕೋಬೋದು, ಫ್ರೆಶ್ ಆಗಿರುತ್ತೆ. ಮಾಡೋವಂಥ ಟೈಮ್ನಲ್ಲಿ ಉಪ್ಪು ಹಾಕ್ಕೊಂಡಾಗ ಯಾವುದೇ ಕಾರಣಕ್ಕೂ ನೀರು ಬಿಟ್ಕೊಳ್ಳಲ್ಲ ಮತ್ತು ಹದ ಕೂಡ ಕರೆಕ್ಟಾಗಿರುತ್ತೆ ನಿಮಗೆ. ಈಗ ನೋಡಿ, ನಾನು ಇಷ್ಟನ್ನು ಈಗ ಒಂದೇ ಟೈಮಿಗೆ ಮಾಡ್ತಾ ಇಲ್ಲ, ನಂತರ ಕೂಡ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದಷ್ಟು ನಾನು ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದಕ್ಕೆ ಮಾತ್ರ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಒಂದು ಟಿಪ್ ಅಂತಲೇ ಅನ್ಕೋಬೋದು. ಮತ್ತು ಇನ್ನೊಂದು ಏನಂದರೆ, ಉಪ್ಪು ಹಾಕಿ ಇಟ್ಟಾಗ ಅದು ಬೇಗ ಕೂಡ ಕೆಟ್ಟೋಗ್ಬಿಡುತ್ತೆ. ಈ ರೀತಿ ನೀವು ಉಪ್ಪು ಹಾಕದೆ ಇಟ್ಟಾಗ 2 ದಿನ ಆದರೂ ಫ್ರಿಡ್ಜ್ನಲ್ಲಿ ಇದನ್ನು ಸ್ಟೋರ್ ಮಾಡಿಟ್ಕೋಬೋದು. ಬೇಕಾದಾಗ ತಕ್ಕೊಂಡು ಉಪ್ಪು ಹಾಕಿ ಗರಿಗರಿಯಾಗಿ ನೀವು ವಡೆನ ಮಾಡ್ಕೋಬೋದು. ಈಗ ಇಷ್ಟು ಪ್ರಮಾಣ ನಾನು ತೆಗೆದಿಟ್ಕೊಂಡು ಮಿಕ್ಕಿದ್ದಕ್ಕೆ ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ.
ಈ ಕಡಲೆಬೇಳೆ ವಡೆನಲ್ಲಿ ಕೆಲವರು ಹೆಸರುಬೇಳೆ ಕೂಡ ಸೇರಿಸ್ಕೊಂಡು ತೊಗರಿಬೇಳೆ ಸೇರಿಸ್ಕೊಂಡು ಅಂದರೆ ಮಿಕ್ಸ್ಡ್ ದಾಲಲ್ಲಿ ಕೂಡ ಮಾಡ್ಕೋತಾರೆ. ಆದರೆ ಅಥೆಂಟಿಕ್ಕಾಗಿ ಮಸಾಲೆ ವಡೆ ಅಂತಂದರೆ ಕಡಲೆಬೇಳೆನಲ್ಲೇ ಮಾಡುವಂಥದ್ದು. ಈಗ ಉಪ್ಪು ಹಾಕಿ ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ವಡೆ ಮಾಡೋಕ್ಕೂ ಮುಂಚೆ ಸಣ್ಣ ಸಣ್ಣದಾಗಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜು ಉಂಡೆಗಳು ಮಾಡಿ ಇಟ್ಕೊಂಡ್ಬಿಟ್ರೆ ಎಣ್ಣೆಗೆ ತಟ್ಟಿ ಹಾಕೋವಾಗ ಬೇಗ ಕೂಡ ಆಗುತ್ತೆ ಮತ್ತು ನೀಟಾಗಿ ಎಲ್ಲ ವಡೆಗಳು ಒಂದೇ ಹದದಲ್ಲಿ ಒಂದೇ ಸೈಜಲ್ಲಿ ಕರೆಕ್ಟಾಗಿರುತ್ತೆ ಮತ್ತು ನಿಮಗೆ ಕೆಲಸ ಕೂಡ ಸುಲಭ ಆಗುತ್ತೆ. ಹಾಗಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ವಡೆ ಮಾಡುವಾಗ. ಏನಂದರೆ ಒಂದು ದಿಬ್ಬೆ ಹಾಕಿಬಿಟ್ಟು ಇನ್ನೊಂದು ದಿಬ್ಬೆ ಆಗುವಷ್ಟರಲ್ಲಿ ಕೂಡ ನೀವು ಇನ್ನೊಂದು ದಿಬ್ಬೆಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ಮಾಡ್ಕೋಬೋದು. ಮಾಡಿಕೊಂಡು ಈ ರೀತಿ ತಟ್ಟಿ ವಡೆ ಹಾಕಿದಾಗ ಬೇಗ ಕೂಡ ಆಗುತ್ತೆ, ಹಾಗೆ ನೀಟಾಗಿ ಕೂಡ ಇರುತ್ತೆ. ಈಗ ನೋಡಿ ಉಂಡೆಗಳೆಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನೇನು ಎಣ್ಣೆ ಕಾಯಕ್ಕಿಡೋದು, ಬಿಸಿ ಬಿಸಿ ವಡೆ ತಟ್ಕೊಳ್ಳೋದು. ಈಗ ನೋಡಿ ನಾನು ಒಂದು ಉಂಡೆನ ಕೈನಲ್ಲಿ ಈ ರೀತಿ ತೊಗೊಂಡು ಒಂದು ಸ್ವಲ್ಪ ತಟ್ಟಿಬಿಟ್ಟು ಎಣ್ಣೆಗೆ ಹಾಕ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಬೇಗ ಒಂದೇ ಸೈಜಲ್ಲಿ ವಡೆಗಳನ್ನ ಮಾಡ್ಕೋಬೋದು ಅಂತ. ಬೇಗ ಕೂಡ ಆಗೋಗ್ಬಿಡುತ್ತೆ. ಇನ್ನೇನು ಕಾಫಿನೋ ಅಥವಾ ಬಿಸಿ ಬಿಸಿ ಪಾಯಸನೋ ಜೊತೆಗೆ ಪಕ್ಕದಲ್ಲಿ ಮಾಡ್ಕೊತಾ ಇದ್ದರೆ ಬಿಸಿ ಬಿಸಿ ವಡೆ ಜೊತೆಗೆ ಜಿಟಿ ಮಳೆಯಲ್ಲಿ ಪಾಯಸ ಅಥವಾ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದರೆ ಇನ್ನೇನು ಬೇಕಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ವಡೆ ಹಾಕಿದ ತಕ್ಷಣ ಕೂಡ ಯಾವುದೇ ಕಾರಣಕ್ಕೂ ಸ್ಪ್ಯಾಚುಲಾದಲ್ಲಿ ತಕ್ಷಣ ತಿರುಗಿಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಹಾಕಿರೋಂಥ ವಡೆ ಸಾಫ್ಟಾಗಿರುತ್ತೆ. ನಾವು ತಿರುಗಿಸ್ಕೊಂಡಾಗ ಅದು ಒಡೆಯೋ ಚಾನ್ಸಸ್ ಇರುತ್ತೆ. ಒಂದು 3ರಿಂದ 4 ನಿಮಿಷ ಹಾಗೆ ಬಿಟ್ಬಿಟ್ಟು ನಂತರ ಇದನ್ನು ತಿರುಗಿಸ್ಕೊಂಡಾಗ ಯಾವುದೇ ಕಾರಣಕ್ಕೂ ವಡೆಗಳು ಒಡೆಯೋದಿಲ್ಲ. ಈಗ ನೋಡಿ ನಾನು ತಟ್ಟಿಬಿಟ್ಟು ಹಾಕಿರೋದು ಎಲ್ಲದೂ ಒಂದೇ ಸೈಜಲ್ಲಿದೆ. ಹಾಗೆ ಒಂದು ವಡೆ ಕೂಡ ಒಡ್ಕೊಂಡಿಲ್ಲ. ಎಷ್ಟು ಕರೆಕ್ಟಾಗಿದೆ ಅಂತ. ಮತ್ತು ಇನ್ನೊಂದು ಏನಂದರೆ ವಡೆ ಹಾಕೋವಾಗ ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ಕೋಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ಕೊಂಡ್ಬಿಟ್ರೆ ಏನಂದರೆ ನಾವು ಹಾಕ್ತಾ ಇದ್ದಂಗೆ ಮೇಲಿನ ಪದರ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ವಡೆ ಎಲ್ಲ ತಟ್ಟು ಹಾಕಿ ನಂತರ ಹೈ ಫ್ಲೇಮ್ ಮಾಡಿಕೊಂಡು ನೀವು ವಡೆನ ಸುಟ್ಕೊಂಡಾಗ ತುಂಬಾ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ಇವತ್ತು ನಾನು ಮಾಡಿದಂಥ ಈ ವಿಧಾನ ನಿಮಗೂ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರಲ್ವ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕ್ಕಿಂಗ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.